ಆರವ್ ಸಿಂಗ್ ಕಾಂಟ್ರಾಕ್ಟ್ ವೈಫ್ ಭಾಗ 3. ಅದೆಲ್ಲ ಇರಲಿ ಅಂಕಲ್, ಆ ವೈರಲ್ ವಿಡಿಯೋ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಮದುವೆಗೆ ಯಾರಾದರೂ ಹುಡುಗಿ ಸಿಕ್ಕಿದ್ಲಾ ಅಂತ. ಇನ್ನು ಕೇವಲ ದಿನಗಳು ಮಾತ್ರ ಬಾಕಿ ಇದೆ. ಆರವ್ ತಕ್ಷಣ ವಿಷಯ ಬದಲಾಯಿಸುತ್ತಾ ಕಳವಳದಿಂದ ಕೇಳಿದ್ದ. ಏನು ಹೇಳಲಿ ಹೇಳೋ, ಭರತ್ ಅಂಕಲ್ ತೀವ್ರ ನಿರಾಶೆಯಿಂದ ನಿಟ್ಟುಸಿರಿನೊಂದಿಗೆ ಉತ್ತರಿಸಿದ್ರು. ನಿಜ ಹೇಳಬೇಕಂದ್ರೆ ಇವತ್ತು ನಿನ್ನನ್ನು ಭೇಟಿಯಾಗಲು ಇಬ್ಬರು ಪ್ರತಿಷ್ಠಿತ ಮನೆತನದ ಹುಡುಗಿಯರು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಒಪ್ಕೊಂಡಿದ್ರು. ಆದರೆ ಯಾವಾಗ ನಿನ್ನ ಈ ಬಾರ್ ಜಗಳ ಒಂದು ಫೈಟಿಂಗ್ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಯಿತೋ, ಆ ಎರಡೂ ಕುಟುಂಬದವರು ನಿನ್ನನ್ನು ಭೇಟಿಯಾಗಲು ನೇರವಾಗಿ ನಿರಾಕರಿಸಿದ್ದಾರೆ ಕಣ. ನಮ್ಮ ಇಮೇಜ್ ಹಾಳಾಗಿದೆ ಆರವ್. ಈ ಕ್ಷಣದಲ್ಲಿ ನಾವು ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಹಾಗಾದರೆ ಈಗ ನನಗಿರೋ ದಾರಿ ಏನು? ಯಾರೂ ಇಲ್ವಾ? ಆರವ್ ತನ್ನ ಉಬ್ಬುಗಳನ್ನು ಮೇಲಕ್ಕೆತ್ತಿ ಹತಾಶೆಯಿಂದ ಕೇಳಿದ. ಇದ್ದಾಳೆ. ಈಗ ನಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಇರೋದ್ರಿಂದ ಕೊನೆಯ ಆಯ್ಕೆಯಾಗಿ ಕೇವಲ ಮೋನಿಕಾ ಮಾತ್ರ ಉಳಿದಿದ್ದಾಳೆ. ಅಚ್ಚರಿ ಅಂದರೆ ಅವಳು ನಿನ್ನನ್ನು ಮದುವೆಯಾಗಲು ಈಗಲೇ ಸಿದ್ಧಳಾಗಿದ್ದಾಳೆ ಕಣೋ ಅಂತ ಅಂಕಲ್ ಹೇಳ್ತಾರೆ. ಭರತ್ ಅಂಕಲ್ ತುಂಬ ಹಿಂಜರಿಕೆಯ ಧ್ವನಿ ತಗ್ಗಿಸಿ ಹೇಳೋಕ್ಕೆ ಶುರು ಮಾಡಿದ್ರು. ಮೋನಿಕಾ. ಆ ಹೆಸರನ್ನು ಕೇಳ್ತಿದ್ದ ಹಾಗೆ ಆರವ್ ಮುಖ ಕಡು ಕೋಪದಿಂದ ಕೆಂಪಗಾಯಿತು. ಹುಬ್ಬುಗಳು ಗಂಟಾಕಿದ್ವು. ಅಂಕಲ್, ಕೇವಲ 1 ವಾರದೊಳಗೆ ನಾನು ಮದುವೆಯಾಗಬೇಕಾದ ಅನಿವಾರ್ಯತೆಯಲ್ಲಿದ್ದೇನೆ ಅನ್ನೋ ಈ ಸೀಕ್ರೆಟ್ ವಿಷಯ ಅವಳಿಗೆ ಹೆಂಗೆ ತಿಳಿತು? ಯಾರು ಹೇಳಿದ್ರು ಅವಳಿಗೆ ಅಂತ. ಅಯ್ಯೋ, ನನಗೆ ಗೊತ್ತಿಲ್ಲ ಆರವ್. ಆದರೆ ಅವಳಿಗೆ ಹೇಗೆ ಗೊತ್ತಾಯಿತು ಅನ್ನೋದನ್ನು ಕೆದಕುತ್ತಾ ಕೂರಲು ಇದು ಸರಿಯಾದ ಸಮಯನೂ ಅಲ್ಲ. ಭರತ್ ಚಿಕ್ಕಪ್ಪ ಆರವ್ನ ಹೆಗಲ ಮೇಲೆ ಕೈ ಇಟ್ಟು ವಿವರಿಸುತ್ತಾ ಹೇಳಿದರು. ಪರಿಸ್ಥಿತಿ ಕೈ ಮೀರ್ತಿದೆ. ಈಗ ನೀನು ಹೇಗಾದರೂ ಮಾಡಿ ಅವಳನ್ನು ಭೇಟಿಯಾಗಿ ಈ ಎಲ್ಲ ಕೋಟ್ಯಾಂತರ ರೂಪಾಯಿ ಸಾಲದ ಸಮಸ್ಯೆಗಳನ್ನು ಕೊನೆಗೊಳಿಸೋದು ಕಲಿ. ಅಷ್ಟಕ್ಕೆ ನಿಲ್ಲದ ಭರತ್ ಚಿಕ್ಕಪ್ಪ ಸದ್ದಿಲ್ಲದೆ ಮತ್ತೊಂದು ಬಾಂಬನ್ನು ಸಿಡಿಸಿದರು. ಇನ್ನೊಂದು ವಿಷಯ, ನೀನು ಇವತ್ತು ಅವಳನ್ನು ಭೇಟಿಯಾಗಲು ಒಪ್ಕೊಂಡಿದ್ದೀಯಾ ಅಂತ ನಾನು ಈಗಾಗಲೇ ಅವಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಕಣೋ. ವಾಟ್? ಆದರೆ ಅಂಕಲ್, ನಿಮ್ಗೆ ಗೊತ್ತಿಲ್ವಾ ಅವಳ ಗುಣ? ನನಗೆ ಆ ಮೋನಿಕಾಳ ಮುಖ ನೋಡೋಕ್ಕೂ ಕೂಡ ಇಷ್ಟ ಆಗಲ್ಲ ಅಲ್ವಾ? ಆರವ್ ಸಿಟ್ಟಿನಿಂದ ಕಿರುಚಾಡಿದ್ದ. ಏ ಮಗನೇ, ಸ್ವಲ್ಪ ಕೂಲಾಗು. ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ನಿನಗೀಗಾಗಲೇ ಮೋನಿಕಾ ಯಾರು, ಅವಳ ಹಿನ್ನೆಲೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆರವ್. ಈಗ ನಮ್ಮ ಮರ್ಯಾದೆ ಮತ್ತು ಸಾಮ್ರಾಜ್ಯ ಉಳಿಬೇಕಾದ್ರೆ ನಾವು ಬೇರೆಗೆ ದಾರಿನೇ ಇಲ್ಲ ನಮಗೆ. ಅವಳು ಮಾತ್ರನೇ ಈ ಸ್ಥಿತಿಯಲ್ಲೂ ನಿನ್ನ ಕೈ ಹಿಡಿಯೋಕೆ ರೆಡಿಯಾಗಿರೋವಂಥದ್ದು. ಭರತ್ ಚಿಕ್ಕಪ್ಪ ಅಸಹಾಯಕತೆಯಿಂದ ವಿವರಿಸ್ತಾರೆ. ನನಗೆ ಅವಳು ಮೊದಲೇ ಗೊತ್ತು ಅಂಕಲ್. ಅವಳ ಅಸಲಿ ಬಣ್ಣ ಏನು ಅಂತ ರಕ್ತಗತವಾಗಿ ಗೊತ್ತು. ಅದಕ್ಕೇನೆ ನಾನು ಅವಳನ್ನು ಭೇಟಿಯಾಗೋಕ್ಕೆ ಪಡ್ತಾ ಇಲ್ಲ ಅಂಕಲ್. ಆರವ್ ಹಲ್ಲು ಕಡಿಯುತ್ತಾ ಉತ್ತರಿಸ್ದ. ಆದರೂ ಅಂಕಲ್ ಮಾತನ್ನು ಮೀರಲಾಗದೆ, ಸರಿ, ನಾನು ಅವಳನ್ನು ಭೇಟಿ ಆಗ್ತೀನಿ. ಆದರೆ ನೀವು ಮೊದಲೇ ಒಂದು ಮಾತನ್ನು ಸ್ಪಷ್ಟವಾಗಿ ವಿವರಿಸಿದರೆ ಒಳ್ಳೆಯದು. ನನ್ನ ಹತ್ರ ಬಂದು ಯಾವುದೇ ಅಸಂಬದ್ಧವಾಗಿ ಮತ್ತು ಓವರ್ ಆಗಿ ಮಾತಾಡಬೇಡಿ ಅಂತ ಹೇಳಿ ಅವಳಿಗೆ ವಾರ್ನ್ ಮಾಡಿ. ನಾನು ಆಮೇಲೆ ಅವಳನ್ನು ಬೇಕಾದರೆ ಭೇಟಿ ಆಗ್ತೀನಿ. ಅಯ್ಯೋ ಆರವ್, ನಾನು ಅವಳಿಗೆ ಈಗಾಗಲೇ ಎಲ್ಲವನ್ನ ಹೇಳಿಬಿಟ್ಟಿದ್ದೀನಿ. ಮೊದಲು ನಿನ್ನ ಈ ಮೂಗಿನ ತುದಿಯ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ನಮಗೆ ಈಗ ಜೈಪುರದ ಆಸ್ತಿ ಮತ್ತು ಕಂಪನಿ ಉಳಿಸ್ಕೊಳ್ಳೋಕೆ ಅವಳ ಬೆಂಬಲ ಖಂಡಿತ ಬೇಕೇ ಬೇಕು ಕಣೋ. ಇದನ್ನು ಮೊದಲು ಬುದ್ಧಿವಂತನಾಗಿ ಅರ್ಥ ಮಾಡ್ಕೊ. ಭರತ್ ಚಿಕ್ಕಪ್ಪ ತಂದೆಯ ಸ್ಥಾನದಲ್ಲಿ ನಿಂತು ಗದರಿಸ್ತಾರೆ. ನನಗೆ ಅವಳು ಬೇಕಾಗಿಲ್ಲ ಅಂಕಲ್. ಮೋನಿಕಾಳಂತಹ ದುರಹಂಕಾರಿ, ಒಂದು ಕ್ಯಾರೆಕ್ಟರ್ ಇಲ್ದಿರೋಂಥ ಹುಡುಗಿ ನನ್ನ ಲೈಫ್ಗೆ ಬರೋದು ನನಗೆ ಖಂಡಿತ ಇಷ್ಟ ಅಲ್ಲ. ನೀವು ಅಷ್ಟೊಂದು ಬಲವಂತವಾಗಿ ಕೇಳಿದ್ದಕ್ಕೆ ಮಾತ್ರನೇ ನಾನು ಅವಳನ್ನು ಭೇಟಿಯಾಗಲು ಹೋಗ್ತಾ ಇದ್ದೇನೆ ಅಷ್ಟೆ. ನನ್ನ ಲೈಫ್ನಲ್ಲಿರೋ 1000 ಕೋಟಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ನಾನು ಮದುವೆಯಾಗಲು ಬಯಸ್ತಾ ಇದ್ದೇನೆ ಹೊರತು ಸಮಸ್ಯೆಗಳನ್ನು ಇನ್ನೂ 100 ಪಟ್ಟು ಹೆಚ್ಚಿಸ್ಕೊಳ್ಳೋಕ್ಕಲ್ಲ. ಆ ಮೋನಿಕಾಳೇ ಸ್ವತಃ ಒಂದು ದೊಡ್ಡ ಜಂಟಿ ಆಪತ್ತು, ದೊಡ್ಡ ಸಮಸ್ಯೆ. ಆರವ್ ಕಟುವಾಗಿ ನುಡಿದು ಮುಖವನ್ನು ತಿರುಗಿಸ್ಕೊಂಡ. ಸರಿ, ನಿನ್ನ ಆಕ್ರೋಶವನ್ನು ನಿಲ್ಲಿಸು. ಇವತ್ತು ಸಂಜೆ ಸರಿಯಾಗಿ 6 ಗಂಟೆಗೆ ಓಲ್ಡ್ ಸ್ಕೂಲ್ ಕೆಫೆಯಲ್ಲಿ ನೀವಿಬ್ಬರಿಗೂ ಕೂಡ ಸ್ಪೆಷಲ್ ಟೇಬಲ್ ಬುಕ್ ಮಾಡಿಸಿದ್ದೀನಿ. ಫಸ್ಟು ಅಲ್ಲಿಗೆ ಹೋಗು. ಭರತ್ ಅಂಕಲ್ ಅಂತಿಮ ನಿರ್ಧಾರ ಪ್ರಕಟಿಸಿ ಆರವ್ ಕಡೆ ನೋಡ್ತಾ ಇದ್ದಾರೆ. ಸರಿ, ಹಾಗೆ ಆಗಲಿ. ಆರವ್ ಬೇಸರದಿಂದಲೇ ತಲೆಯನ್ನು ಅಳ್ಳಾಡಿಸುತ್ತಾ ಒಪ್ಕೊಳ್ತಾನೆ. ಇದಾದ ನಂತರ ಭರತ್ ಚಿಕ್ಕಪ್ಪ ನಿರಾಳವಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆದರೆ ಆಫೀಸ್ ರೂಮ್ನಲ್ಲಿ ಒಂಟಿಯಾಗಿ ಉಳಿದಂತಹ ಆರವ್ ಮನಸ್ಸಿನಲ್ಲಿ ಮಾತ್ರ ಬಿರುಗಾಳಿ ಎದ್ದಿತ್ತು.
ಆತ ತನ್ನ ಜೇಬ್ನಲ್ಲಿದ್ದಂತಹ ಆ ಬಡ ಹುಡುಗಿ ರಾಗಿಣಿಯ ಕಿವಿಯೋಲೆಯನ್ನು ಮತ್ತೊಮ್ಮೆ ಕೈಗೆತ್ಕೊಂಡು ನೋಡಿದ್ದ. ನಿಜ ಹೇಳಬೇಕು ಅಂತ ಅಂದರೆ ಆ ಮೋನಿಕಾ ಬೇರೆ ಯಾರೂ ಅಲ್ಲ, ಸ್ವತಃ ಆರವ್ನ ಗರ್ಲ್ ಫ್ರೆಂಡ್, ಅಂದರೆ ಮಾಜಿ ಗೆಳತಿ. ಇಬ್ಬರ ರಿಲೇಷನ್ಶಿಪ್ ಶುರುವಾಗಿ 3 ತಿಂಗಳಷ್ಟೇ ಕಳೆದಿರುವಂಥದ್ದು. ಮೋನಿಕಾ ಕೇವಲ ತನ್ನ ಹಣ ಮತ್ತು ಅಂತಸ್ತು, ನನ್ನ ಒಂದು ಬ್ಯಾಕ್ಗ್ರೌಂಡ್ ತನನ ಬಳಸ್ಕೊಳ್ತಿದ್ದಾಳೆ, ಮ್ಯಾನಿಪುಲೇಟ್ ಮಾಡ್ತಿದ್ದಾಳೆ ಅನ್ನೋ ಒಂದು ಕಹಿ ಸತ್ಯ ಆರವ್ಗೆ ಅರಿವಾಗುತ್ತೆ. ತಡ ಮಾಡದ ಆತ ಅವಳ ಆ ಜಿಗುಟು ಬುದ್ಧಿಗೆ ಅಸಹ್ಯವನ್ನು ಪಟ್ಟು ತಕ್ಷಣವೇ ಅವಳಿಂದ ದೂರ ಸರಿತಾನೆ. ಅವಳನ್ನು ಗರ್ಲ್ ಫ್ರೆಂಡ್ ಅನ್ನೋ ಪಟ್ಟದಿಂದ ಕಿತ್ತಾಕ್ತಾನೆ. ಈಗ ಸರಿಯಾಗಿ ಸಂಜೆ 6 ಗಂಟೆ ಸಮಯ. ಆರವ್ ತನ್ನ ಹಿಂದಿನ ಗಾಂಭೀರ್ಯದೊಂದಿಗೆ ಓಲ್ಡ್ ಸ್ಕೂಲ್ ಕೆಫೆಯಲ್ಲಿ ಒಳಗೆ ಕಾಲಿಟ್ಟ. ಮೋನಿಕಾ ಈಗಲೇ ಬಂದು ಅತ್ಯಂತ ವಿಜೃಂಭಣೆಯಿಂದ ತನಗಾಗಿ ಕಾಯುತ್ತಾ ತುಂಬ ಚೆನ್ನಾಗಿ ರೆಡಿಯಾಗಿ ಕಾಯ್ತಾ ಕುಳಿತಿದ್ಲು, ಬಕಪಕ್ಷಿ ರೀತಿ. ಆಕೆಯ ಕಣ್ಣುಗಳಲ್ಲಿ ಗೆಲುವಿನ ಅಪಾಹಪಿ ಇತ್ತು. ಹಲೋ ಆರವ್, ಕೊನೆಗೂ ನಿನಗೆ ನಾನೇ ಬೇಕಾಗಿತ್ತು ಅಲ್ವಾ, ಬೇಕಾಗದೆ ಅಲ್ವಾ? ಮೋನಿಕಾ ಆತನನ್ನು ನೋಡುತ್ತಾ ತುಟಿ ಕಚ್ಚಿ ನಗ್ತಾ ಇದ್ದಾಳೆ. ಆ ನಗುವಿನಲ್ಲಿ ಅಹಂಕಾರ ಅನ್ನುವಂತಹದ್ದು ಎದ್ದು ಕಾಣ್ತಿತ್ತು. ಆರವ್ ಅವಳ ಆ ಫೋನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಯಾವುದೇ ಭಾವನೆಗಳಿಲ್ಲದೆ ಅವಳ ಎದುರಿನ ಕುರ್ಚಿಯ ಮೇಲೆ ಗತ್ತಿನಿಂದ ಕುಳಿತುಕೊಂಡ. ನಾನು ಅಂದೇ ಹೇಳಿದ್ದೆ ಆರವ್, ನನ್ನನ್ನು ಬಿಟ್ಟು ನೀನು ಲೈಫ್ನಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ ಅಂತ. ಹೀಗೆ ಗೊತ್ತಾಯ್ತಾ? ಏನು ಅಸಂಬದ್ಧವಾಗಿ ಏನು ಹೇಳ್ತಾ ಇದೆಯಾ ನೀನು? ಆರವ್ ತನ್ನ ದಟ್ಟವಾದ ಉಬ್ಬುಗಳನ್ನು ಮೇಲಕ್ಕೆತ್ತಿ ಕಠೋರವಾಗಿ ಕೇಳಿದ್ದ. ಮತ್ತೇನು ಆರವ್, ಈಗ ನಿನ್ನ ಇಡೀ 1000 ಕೋಟಿನೂ ಮುಳುಗ್ತಾ ಇರೋ ಕಂಪನಿಯನ್ನು, ಮೇವಾರ್ ಸಾಮ್ರಾಜ್ಯವನ್ನು ನನ್ನನ್ನು ಬಿಟ್ಟು ಬೇರೆ ಯಾರು ಕೂಡ ಉಳಿಸೋಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಜ್ಜ ಕೊಟ್ಟಂತಹ ಡೆಡ್ಲೈನ್ ಮುಗಿತಾ ಬಂದಿದೆ ಅಲ್ವಾ ಆರವ್? ಕೊನೆಗೂ ನೀನು ನನ್ನ ಅಹಂಕಾರದ ತಪ್ಪನ್ನು ಅರಿತುಕೊಂಡು ನನ್ನ ಹತ್ತಿರ ಬಂದದ್ದು ತುಂಬ ಒಳ್ಳೆಯದಾಯಿತು, ನನಗೆ ತುಂಬ ಖುಷಿ ಕೊಡ್ತು ಕೂಡ ಎಂದು ಮೋನಿಕಾ ವಿಜಯಶಾಲಿಯಂತೆ ಬೀಗಿದ್ಲು. ಹೋ, ಅದೆಷ್ಟು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ದೀಯಾ ನೀನು, ಅಮೇಝಿಂಗ್. ಆರವ್ ಅತ್ಯಂತ ವ್ಯಂಗ್ಯವಾಗಿ ನಗುತ್ತಾ ಕಣ್ಣು ಕಿರಿದುಗೊಳಿಸಿ ಅವಳನ್ನು ಕೋಪದಿಂದ ನೋಡಿದ್ದ. ಆತನ ಮುಖದಲ್ಲೀಗ ಕ್ರೂರತೆ ಅನ್ನೋದು ಆವರಿಸಿತ್ತು. ಅಂದಹಾಗೆ ಮೋನಿಕಾ, ನೀನು ಒಂದು ಮುಖ್ಯವಾದ ವಿಷಯವನ್ನು ಮರೆತಿದ್ಯಾ ಅಂತ ಕಾಣುತ್ತೆ. ನಿನಗಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ದೀಯೇ ಹೊರತು ನಾನು ನಿನ್ನನ್ನು ಹುಡುಕೊಂಡು ಬಂದಿಲ್ಲ. ನಿನ್ನ ಈ ಕಪಟ ಬುದ್ಧಿ ಎಂದಿಗೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ನಿನ್ನಂತಹ ಚೀಪ್ ಮೆಂಟಾಲಿಟಿ ಹುಡುಗಿಯನ್ನು ಭೇಟಿಯಾಗಲು ಬಂದದ್ದು ನನ್ನ ಲೈಫ್ನ ಅತಿ ದೊಡ್ಡ ತಪ್ಪು. ಆರವ್ ಹಲ್ಲು ಕಡಿಯುತ್ತಾ ಸಿಟ್ಟಿನಿಂದ ದಿಢೀರನೆ ಎದ್ದು ನಿಂತು ಅಲ್ಲಿಂದ ಹೊರ ನಡೆಯಲು ಆರಂಭಿಸ್ತಾನೆ. ಆರವ್, ನಿಲ್ಲು ಆರವ್, ನನ್ನ ಮಾತು ಕೇಳು, ನನ್ನ ಮಾತು ಇನ್ನೂ ಮುಗಿದಿಲ್ಲ. ಅವಮಾನದಿಂದ ಕೆಂಡವಾದ ಮೋನಿಕಾ ಆತನನ್ನು ತಡೆಯಲು ಬಹಳವಾಗಿ ಕೂಗಿದ್ಲು. ಆರವ್ ಬಾಗಿಲ ಬಳಿ ಬಂದು ಒಮ್ಮೆ ತಿರುಗಿ ನಿಂತ. ಆತನ ಕಣ್ಣುಗಳಲ್ಲಿ ದಗದಗಿಸುವಂತಹ ಜ್ವಾಲೆ ಇತ್ತು. ಇನ್ನೊಂದು ವಿಷಯ ಮೋನಿಕಾ, ಆರವ್ ಸಿಂಗ್ ಮೇವಾರ್ ತನ್ನ ಸಾಮ್ರಾಜ್ಯ ಹೋದರೂ ಸರಿನೇ, ನಿನ್ನಂತಹ ದುರಹಂಕಾರಿ ಹೆಣ್ಣಿನ ಮುಂದೆ ಎಂದಿಗೂ ಕೂಡ ತಲೆ ಬಾಗೋದೇ ಇಲ್ಲ. ಈ ನಿನ್ನ ತಪ್ಪು ಕಲ್ಪನೆಯನ್ನು ನಿನ್ನ ಆ ಪಾಳು ಮನಸ್ಸಿನಿಂದ ಈಗಲೇ ತೆಗೆದುಹಾಕಿಬಿಡು ಎಂದು ಗುಡುಗಿ ಬಿರುಗಾಳಿಯಂತೆ ಕೆಫೆಯಿಂದ ಹೊರಬಂದ. ಕೋಪ ನೆತ್ತಿಗೆರಿದ ಆರವ್ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ರಸ್ತೆಯಲ್ಲಿ ವೇಗವಾಗಿ ಚಲಾಯಿಸ್ತಾನೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ಅವನ ಜೇಬ್ನಲ್ಲಿದ್ದಂತಹ ಐಫೋನ್ ಬಲವಾಗಿ ಕಂಪಿಸೋಕೆ ಪ್ರಾರಂಭಿಸುತ್ತೆ. ಸೀಟ್ನಲ್ಲೇ ಫೋನ್ ಹೊರತೆಗೆಯಲು ಹೋದಾಗ ಜೇಬ್ನಲ್ಲಿದ್ದ ಆ ರಾಗಿಣಿಯ ಒಂದು ಕಿವಿಯೋಲೆ ಜಾರಿ ಕಾರಿನ ಸೀಟಿನ ಕೆಳಗೆ ಬಿದ್ದಿತ್ತು. ಕಿವಿಯೋಲೆಯನ್ನು ನೋಡಿದ ಆರವ್ ತಕ್ಷಣವೇ ಕಾರನ್ನು ರಸ್ತೆಯ ಬದಿಗೆ ಬ್ರೇಕ್ ಹಾಕಿ ನಿಲ್ಲಿಸ್ದ. ಫೋನ್ ಸ್ಕ್ರೀನ್ ನೋಡಿದಾಗ ಮೋನಿಕಾ ಅಂತೂ ಪದೇ ಪದೇ ಹಿಂಸೆ ಕೊಡುತ್ತಾ ಕರೆ ಮಾಡ್ತಾನೆ ಇದ್ಲು. ಅಸಹ್ಯದಿಂದ ಕರೆಯನ್ನು ಕಟ್ ಮಾಡಿದಂತಹ ಆತ ಫೋನನ್ನು ಪಕ್ಕದ ಸೀಟಿನ ಮೇಲೆ ಇಸ್ತ. ನಂತರ ನಿಧಾನವಾಗಿ ಆ ಕಿವಿಯೋಲೆಯನ್ನು ಕೈಗೆತ್ಕೊಂಡು ಪರೀಕ್ಷಿಸಲು ಶುರು ಮಾಡ್ದ. ಆ ಕ್ಷಣದಲ್ಲೇ ಆತನಿಗೆ ಸುತ್ತಮುತ್ತಲಿನ ವಾತಾವರಣ ಪರಿಚಯ ಇರುವಂತೆ ಅನ್ನಿಸ್ತಾ ಇತ್ತು. ಕಿಟಕಿಯಿಂದ ಹೊರಗೆ ನೋಡಿದ ಆರವ್ಗೆ ಶಾಕ್ ಕಾಯ್ತಾ ಇತ್ತು. ಅದು ಕೆಲವು ದಿನಗಳ ಹಿಂದೆ ತಾನು ರಾಗಿಣಿಯನ್ನು ಮಧ್ಯರಾತ್ರಿ ಇಳಿಸಿದಂತಹ ಅದೇ ಕತ್ತಲ ಓಣಿಯ ರಸ್ತೆಯಾಗಿತ್ತು. ಆತ ಕಿವಿಯೋಲೆಯತ್ತ ದಿಟ್ಟಿಸಿ ನೋಡುತ್ತಾ ಯೋಚನೆಯಲ್ಲಿ ಮುಳುಗಿದಾಗಲೇ ಹೊರಗಿನಿಂದ ಜೋರಾದ ಕಿರುಚಾಟದ ಶಬ್ದ ಅನ್ನೋದು ಕೇಳಿಸ್ತಾ ಇತ್ತು. ಯಾರೋ ಒಬ್ಬ ವ್ಯಕ್ತಿ ಅತ್ಯಂತ ನಿರ್ದಯವಾಗಿ ಕೂಗಾಡ್ತಿದ್ದ. ಕುತೂಹಲ ತಡೆಯಲಾರದೆ ಆರವ್ ತನ್ನ ಕಾರಿನ ಗ್ಲಾಸನ್ನು ಕೆಳಗಿಳಿಸಿ ಆ ದಿಕ್ಕಿನಲ್ಲಿ ಎಚ್ಚರಿಕೆಯಿಂದ ನೋಡಿದ್ದ. ಅಲ್ಲಿ ಮನೆ ಬಾಡಿಗೆ ಪಾವತಿಸಿದ್ದಕ್ಕೆ ಮನೆ ಮಾಲೀಕನೊಬ್ಬ ಹುಡುಗಿ ಮೇಲೆ ತುಂಬ ರೇಗಾಡ್ತಾ ಇದ್ದ.
ಇಲ್ಲಿಂದ ಈಗಲೇ ತೊಲಗು, ಸಾಕು ನಿನ್ನ ಡ್ರಾಮಾ. ಇಷ್ಟು ತಿಂಗಳಿಂದ ಬಾಡಿಗೆ ಕೊಡದೆ ನಿನ್ನನ್ನು ಇಲ್ಲಿ ಒಂದು ದಿನವೂ ಇರೋಕ್ಕೆ ಬಿಡೋದಿಲ್ಲ. ಬನ್ನಿ, ಮೊದಲು ಈ ಜಾಗ ಖಾಲಿ ಮಾಡು. ಸುಮಾರು 45 ವರ್ಷ ವಯಸ್ಸಿನ ಮಧ್ಯವಯಸ್ಕ ವ್ಯಕ್ತಿ ಆ ಕಿರಿದಾದ ಮನೆಯಿಂದ ಆಕೆಯ ಬಟ್ಟೆ ಬರೆ ವಸ್ತುವನ್ನೆಲ್ಲ ಬೀದಿಗೆಸ್ತು ಕ್ರೂರವಾಗಿ ಕೂಗ್ತಿದ್ದ. ಆರವ್ ಇದನ್ನೆಲ್ಲ ನನಗ್ಯಾಕೆ ಅಂತ ಬೇಸರದಿಂದ ಕಾರಿನ ಕಿಟಕಿಯ ಗ್ಲಾಸನ್ನು ಮತ್ತೆ ಮೇಲಕ್ಕೆ ರೋಲ್ ಮಾಡ್ತಾನೆ. ಆದರೆ ಗ್ಲಾಸ್ ಸಂಪೂರ್ಣವಾಗಿ ಮುಚ್ಚುವ ಮುನ್ನವೇ ಆ ಜಗಳ ನಡೆಯುತ್ತಿದ್ದ ಜಾಗದಲ್ಲಿ ನಿಂತಿದ್ದ ಆ ಹುಡುಗಿಯ ಮುಖ ಆತನ ಕಣ್ಣಿಗೆ ಬೀಳುತ್ತೆ. ಆ ಮುಖವನ್ನು ನೋಡಿದ ಆರವ್ನ ಇಡೀ ದೇಹ ಒಂದು ಕ್ಷಣ ನಡುಗೋಯ್ತು. ಅಲ್ಲಿ ಅಸಹಾಯಕತೆಯಿಂದ ಕಣ್ಣೀರನ್ನು ಹಾಕುತ್ತಾ ಬೀದಿಗೆ ಬಿದ್ದ ಬಟ್ಟೆಗಳನ್ನು ಎತ್ಕೊಳ್ತಿದ್ದ ಆ ಬಡ ಹುಡುಗಿ ಬೇರೆ ಯಾರೂ ಅಲ್ಲ, ಸ್ವತಃ ರಾಗಿಣಿ. ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗದೆ ಆರವ್ ಆತುರದಿಂದ ಮತ್ತೆ ಕಿಟಕಿಯ ಗ್ಲಾಸನ್ನು ಕೆಳಗಿಳಿಸ್ದ. ಕಣ್ಣುಗಳನ್ನು ಅಗಲಿಸಿ ಅವಳನ್ನೇ ತೀವ್ರವಾಗಿ ದಿಟ್ಟಿಸಿ ನೋಡ್ತಿದ್ದ. ಹೌದು, ಯಾರೋ ಕೋಪದಿಂದ ಕಿರುಚಾಡುತ್ತಾ ಬೀದಿಗೆ ನೂಗ್ತಿದ್ದ ಆ ಅಸಹಾಯಕ ಹೆಣ್ಣುಮಗಳು ಬೇರೆ ಯಾರೂ ಅಲ್ಲ, ಅದೇ ರಾಗಿಣಿ ಎಂಬುದು ಈಗ ಆತನಿಗೆ 100ಕ್ಕೆ 100 ದೃಢಪಡ್ತು. ಅವಳು ಎಂತಹ ವಿಚಿತ್ರ ಹುಡುಗಿ. ನಾನು ಅವಳನ್ನು ಭೇಟಿಯಾದಾಗಲೆಲ್ಲ ಅವಳು ಯಾವಾಗಲೂ ಯಾವುದಾದರೊಂದು ದೊಡ್ಡ ತೊಂದರೆಯಲ್ಲೇ ಸಿಲುಕಿರ್ತಾಳಲ್ವಾ ಎಂದು ಆರವ್ ಸ್ಟೇರಿಂಗ್ ಹಿಡಿದು ತನ್ನೊಳಗೆ ತಾನು ಗೊಣಕ್ಕೊಳ್ತಾನೆ. ಮೊದಲೇ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿದ್ದಂಥ ಆರವ್ ಇಷ್ಟೆಲ್ಲ ಆದಮೇಲೆ ನನಗೆ ಯಾಕೆ ಊರು ಸಾಬ್ರಿ ಎಂದು ಕಾರನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡಲು ಮುಂದಾದ. ಆದರೆ ಇದ್ದಕ್ಕಿದ್ದಂತೆ ಅವನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆ ಮುಕ್ತ ಕಣ್ಣುಗಳ ಕಣ್ಣೀರು ಮತ್ತೆ ಕಾಡ್ತು. ಜೇಬ್ನಲ್ಲಿದ್ದ ಆ ಕಿವಿಯೋಲೆಯ ತೂಕ ಹೆಚ್ಚಾದಂಗೆ ಭಾಸ ಆಯಿತು. ತಕ್ಷಣವೇ ಬ್ರೇಕ್ ಹಾಕಿದ್ದ ಆತ ಕಾರನ್ನು ನಿಲ್ಲಿಸಿ ಗತ್ತಿನ ಹೆಜ್ಜೆಯನ್ನು ಇಡುತ್ತಾ ನೇರವಾಗಿ ರಾಗಿಣಿ ನಿಂತಿದ್ದಂತಹ ಆ ಬಡ ರಸ್ತೆಯ ಬಳಿಗೆ ಹೋಗ್ತಾನೆ. ಹಲೋ ಮಿಸ್ಟರ್, ನಿನ್ನ ಹತ್ತಿರ ಅವಳು ಕೊಡಬೇಕಾಗಿರೋ ಬಾಡಿಗೆ ಹಣ ಎಷ್ಟಿದೆ? ಆರವ್ ಕೋಪದಿಂದ ಆ ಮನೆ ಮಾಲೀಕನನ್ನು ತೀಕ್ಷ್ಣವಾಗಿ ದಿಟ್ಟಿಸುತ್ತಾ ಕೇಳ್ತಾನೆ. ಆ ಧ್ವನಿಗೆ ಬೆಚ್ಚಿ ಬಿದ್ದು ತಿರುಗಿ ನೋಡಿದಂತಹ ರಾಗಿಣಿ ಅಲ್ಲಿ ಸೂಟ್ ಬೂಟ್ ಧರಿಸಿ ರಾಜನಂತೆ ನಿಂತಿದ್ದಂತಹ ಆರವ್ನನ್ನು ಕಂಡು ಸಂಪೂರ್ಣವಾಗಿ ಆಘಾತಕ್ಕೆ ಒಳಗಾಗ್ತಾಳೆ. ಆ ಮನೆ ಮಾಲೀಕ ಮತ್ತು ಸುತ್ತಮುತ್ತ ನಿಂತಿದ್ದಂತಹ ಕೆಲವು ನೆರೆಹೊರೆಯವರು ವಿಚಿತ್ರ ಕಣ್ಣುಗಳಿಂದ ಆರವ್ನನ್ನು ಮೇಲಿನಿಂದ ಕೆಳಗೆ ನೋಡೋಕ್ಕೆ ಶುರು ಮಾಡ್ತಾರೆ. ಇಂತಹ ಕೊಳಕು ಓಣಿಯಲ್ಲಿ ಇಷ್ಟು ಲಕ್ಸುರಿ ಕಾರ್ನಲ್ಲಿ ಬಂದು ಇಳಿದಿರುವಂತಹ ಬ್ರ್ಯಾಂಡೆಡ್ ಕೋಟ್ ಧರಿಸಿರುವ ಈ ಶ್ರೀಮಂತ ವ್ಯಕ್ತಿ ಈ ಬಡ ರಾಗಿಣಿಗೆ ಯಾರು? ಆತ ಅವಳಿಗೆ ಯಾಕೆ ಸಹಾಯ ಮಾಡ್ತಾ ಇದ್ದಾನೆ ಎಂಬುದು ಅಲ್ಲಿ ನೆರೆದಿದ್ದ ಯಾರಿಗೂ ಕೂಡ ಅರ್ಥ ಆಗಲೇ ಇಲ್ಲ. ಯಾಕೆ ಸರ್, ನಿಮಗೇನಾದರೂ ಅವಳ ಪರವಾಗಿ ನನಗೆ ಹಣ ಕೊಡ್ತೀರಾ? ಆ ವ್ಯಕ್ತಿ ಆರವ್ನ ಶ್ರೀಮಂತ ಲುಕ್ ನೋಡಿ ಸ್ವಲ್ಪ ದನಿ ತಗ್ಗಿಸಿ ಕೇಳಿದ್ದ. ಅವರು ನಿಮಗೆ ಯಾಕೆ ಹಣ ಕೊಡಬೇಕು? ನಾನು ನಿಮ್ಮ ಮನೆಯಲ್ಲಿ ಬಾಡಿಗೆಗೆ ವಾಸಿಸ್ತಿದ್ದೇನೆ, ಇವರ ಮನೆಯಲ್ಲ. ನಿಮ್ಮ ಬಾಡಿಗೆ ಹಣವನ್ನು ನಾನೇ ನಿಮಗೆ ಕೊಡ್ತೇನೆ. ದಯವಿಟ್ಟು ನನಗೆ ಇನ್ನು ಕೆಲವು ದಿನಗಳ ಕಾಲ ಸಮಯವನ್ನು ಕೊಡಿ. ಆರವ್ ತನ್ನ ಜೇಬಿನಿಂದ ಚೆಕ್ ಬುಕ್ಕನ್ನು ಹೊರತೆಗೆಯುವ ಮೊದಲೇ ರಾಗಿಣಿ ಮಧ್ಯಪ್ರವೇಶಿಸಿ ಮನೆ ಮಾಲೀಕನಿಗೆ ಸಮಾಧಾನ ಮಾಡುತ್ತಾ ಕಣ್ಣು ಕಿರಿದುಗೊಳಿಸಿ ಆರವ್ ಕಡೆಗೆ ಆಕ್ಷೇಪದ ನೋಟವನ್ನು ಬೀರಿದ್ಲು. ಅವಳಿಗೆ ಯಾರದೋ ಒಂದು ದಯೆಯಲ್ಲಿ ಬದುಕೋದು ಇಷ್ಟ ಇರಲಿಲ್ಲ. ಸರಿ ಸರಿ, ಹಾಗಾದರೆ ನಿನ್ನ ಮಾತಿನಂತೆಯೇ ಆಗಲಿ. ನನ್ನ ಇಡೀ ಹಣವನ್ನು ಇನ್ನು ಕೇವಲ 3 ದಿನಗಳಲ್ಲಿ ಪಾವತಿಸಬೇಕು. ನೆನಪಿರಲಿ, ಇಲ್ಲದಿದ್ದರೆ ಮುಂದಿನ ಬಾರಿ ನಾನು ಯಾವುದೇ ಕ್ಷಮೆಯ ಮಾತನ್ನು ಕೇಳೋದಿಲ್ಲ. ವಸ್ತುಗಳ ಸಮೇತ ನಡು ಬೀದಿಗೆ ತಳ್ತೀನಿ ಎಂದು ಮನೆ ಮಾಲೀಕ ರಾಗಿಣಿಯತ್ತ ದುರ್ಗುಟ್ಟಿ ನೋಡಿ ನಂತರ ಅಲ್ಲಿಂದ ಗೊಣಗುತ್ತಾ ಹೊರಟು ಹೋಗ್ತಾನೆ. ಸುತ್ತಮುತ್ತಲ ಜನರೆಲ್ಲ ಚದುರಿದ್ದ ನಂತರ ಅಲ್ಲಿ ನಿಶ್ಶಬ್ದ ಆವರಿಸ್ತು. ರಾಗಿಣಿ ಬೇಸರದಿಂದ ತನ್ನ ಬಟ್ಟೆಗಳ ಮೂಟೆಯನ್ನು ಹಿಡಿದು ಮನೆಯೊಳಗೆ ಹೋಗಕ್ಕೆ ತಿರುಗ್ತಾಳೆ. 1 ನಿಮಿಷ ನಿಲ್ಲು ರಾಗಿಣಿ, ನಾನು ನಿನ್ನ ಜೊತೆ ಅತ್ಯಂತ ಮುಖ್ಯವಾದ ಒಂದು ವಿಚಾರವನ್ನು ಮಾತಾಡಬೇಕು. ರಾಗಿಣಿ ಮನೆಯೊಳಗೆ ಹಿಂತಿರುಗುವುದನ್ನು ನೋಡಿ ಆರವ್ ಅವಳನ್ನು ಇಂದಿನಿಂದ ಗಂಭೀರ ಧ್ವನಿಯಲ್ಲಿ ಕರೀತಾನೆ. ಹೌದಾ, ದಯವಿಟ್ಟು ಹೇಳಿ, ಏನಾಗಬೇಕಾಗಿತ್ತು? ರಾಗಿಣು ಕಣ್ಣೀರನ್ನು ಒರೆಸ್ಕೊಳ್ತಾ ಆರವ್ ಕಡೆ ತಿರುಗಿ ನಿಂತು ಕೇಳ್ತಾಳೆ. ನಾನು ಒಳಗೆ ಬರಬಹುದೇ? ಅಂದರೆ ಇಲ್ಲಿ ರಸ್ತೆಯಲ್ಲಿ ನಿಂತು ಮಾತನಾಡುವುದು ಬೇಡ, ಒಳಗೆ ಕುಳಿತು ಮಾತಾಡೋಣವಾ? ನಾನು ನಿನ್ನ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ದೊಡ್ಡ ವಿಚಾರವನ್ನು ಮಾತಾಡಬೇಕು. ಅಹಂಕಾರಿ ಆರವ್ ಸಿಂಗ್ ಮೇವರ್ ತನ್ನ ಇಡೀ ಲೈಫ್ನಲ್ಲೇ ಮೊದಲ ಬಾರಿಗೆ ಒಬ್ಬ ಸಾಮಾನ್ಯ ಹುಡುಗಿಯ ಮುಂದೆ ಸ್ವಲ್ಪ ಹಿಂಜರಿಯುತ್ತಾ ವಿನಯದಿಂದ ಕೇಳ್ತಾನೆ. ರಾಗಿಣಿ ಅರೆಕ್ಷಣ ಯೋಚಿಸಿ ನಂತರ ಮೌನವಾಗಿ ತಲೆಯಾಡಿಸುತ್ತಾ ಆರವ್ನನ್ನು ಒಳಗೆ ಬರುವಂತೆ ಸನ್ನೆಯನ್ನು ಮಾಡಿದ್ಲು.
ಆ ಪುಟ್ಟ ಕೋಣೆಯೊಳಗೆ ಹೋದ ಆರವ್ ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸುತ್ತಾ ಅಲ್ಲಿದ್ದ ಒಂದು ಹಳೆಯ ಕುರ್ಚಿಯ ಮೇಲೆ ಕುಳಿತುಕೊಳ್ತಾನೆ. ರಾಗಿಣಿ ಮೌನವಾಗಿ ಅವನ ಎದುರಿನ ಹಾಸಿಗೆ ಮೇಲೆ ಕುಳಿತುಕೊಂಡ್ಳು. ಕೋಣೆಯೊಳಗೆ ಸ್ವಲ್ಪ ಹೊತ್ತು ಘನಘೋರ ಮೌನ ಆವರಿಸಿತು. ಆರವ್ ನಿಶಬ್ದವಾಗಿ ಕುಳಿತಿದ್ರೂ ಅವನ ಮೆದುಳಿನಲ್ಲಿ ಬಿರುಗಾಳಿ ಬೀಸ್ತಾ ಇತ್ತು. ಕಂಪನಿಯ 1,000 ಕೋಟಿ ರೂಪಾಯಿ ಸಾಲ, ಅಜ್ಜನ ಡೆಡ್ಲೈನ್, ಮಾಜಿ ಗೆಳತಿ ಮೋನಿಕಾಳ ಅಹಂಕಾರದ ಮುಖ ಮತ್ತು ಕಣ್ಣೆದುರು ಇರೋ ರಾಗಿಣಿಯ ಅಸಹಾಯಕತೆ ಎಲ್ಲವನ್ನ ಒಂದು ಕ್ಷಣ ತಕ್ಕಡಿಯಲ್ಲಿ ತೂಗಿ ನೋಡಿದ. ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ತನ್ನ ಕಣ್ಣಿನ ಕನ್ನಡಕವನ್ನ ಸರಿಪಡಿಸುತ್ತಾ ಇದ್ದಕ್ಕಿದ್ದಂತೆ ನೇರವಾಗಿ ಅವಳ ಕಣ್ಣುಗಳನ್ನೇ ದಿಟ್ಟಿಸ್ತ. ರಾಗಿಣಿ, ನೀನು ನನ್ನ ಮದುವೆಯಾಗ್ತೀಯಾ? ಆರವ್ ಬಾಯಿಂದ ಬಂದ ಆ ಒಂದೇ ಒಂದು ಮಾತು ಇಡೀ ಕೋಣೆಯಲ್ಲಿ ಬಾಂಬ್ ಸಿಡಿದಂತೆ ಕೇಳಿಸ್ತು. ಅದನ್ನ ಕೇಳಿ ರಾಗಿಣಿ ಒಂದು ಕ್ಷಣ ಉಸಿರನ್ನ ಬಿಗಿಹಿಡಿದು ಆಘಾತ ತುತ್ತ ತುದಿಗೆ ತಲುಪ್ತಾಳೆ. ಅವಳ ಇಡೀ ದೇಹ ನಡುಗಕ್ಕೆ ಶುರುವಾಗುತ್ತೆ. ಏನು, ಮದುವೆನಾ? ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಪ್ರಜ್ಞೆ ಇದೆಯಾ? ರಾಗಿಣಿ ನಂಬಲಾಗದೆ ಎದ್ದು ನಿಂತಳು. ನನಗೆ ಸಂಪೂರ್ಣ ಪ್ರಜ್ಞೆ ಇದೆ ರಾಗಿಣಿ. ಹೌದು, ಮದುವೆನೇ. ನನಗೆ ತುರ್ತಾಗಿ ಮದುವೆಯಾಗಲು ಒಬ್ಬ ಹುಡುಗಿ ಬೇಕು. ಆದರೆ ಇದು ಜಗತ್ತು ಅಂದುಕೊಳ್ಳುವಂತಹ ನಿಜವಾದ ಮದುವೆ ಅಲ್ಲ, ಕೇವಲ ಕಾಗದದ ಮೇಲಿನ ಒಪ್ಪಂದದ ಮದುವೆ ಮಾತ್ರ ಆಗಿರುತ್ತೆ. ಕಾಂಟ್ರಾಕ್ಟ್ ಮ್ಯಾರೇಜ್. ಕುಟುಂಬದವರಿಗಾಗಿ ನೀವು ಒಪ್ಪಿದರೆ ನಾವು ಕೇವಲ ತಿಂಗಳುಗಳ ಕಾಲ ಮಾತ್ರ ಗಂಡ ಹೆಂಡತಿಯಾಗಿ ನಟಿಸಿ ಒಪ್ಪಂದ ಮುಗಿದ ನಂತರ ಅಧಿಕೃತವಾಗಿ ಬೇರೆಯಾಗಬಹುದು ಅಂತ ಹೇಳ್ತಾನೆ. ಆರವ್ ರಾಗಿಣಿಯ ಎದುರಿದ್ದ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ತನ್ನ ಅಸಲಿ ದಾಳವನ್ನು ಹುರುಳಿಸ್ತಾ, ಇದಕ್ಕೆ ಪ್ರತಿಯಾಗಿ ನಿನ್ನ ಇಡೀ ಜೀವನದ ಎಲ್ಲ ಹಣದ ಸಮಸ್ಯೆಗಳನ್ನು, ಕಷ್ಟಗಳನ್ನು, ನಿನ್ನ ಸಾಲಗಳನ್ನು ನಾನು ಒಂದೇ ಸೆಕೆಂಡ್ನಲ್ಲಿ ಪರಿಹರಿಸ್ತೀನಿ. ನಿನಗೆ ಐಷಾರಾಮಿ ಬದುಕು ಸಿಗ್ತದೆ ಮತ್ತು ಇದರಿಂದ ನನಗಾಗಿ ಆಗಬೇಕಾದಂತಹ ಕೆಲವು ಕಾನೂನಾತ್ಮಕ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತದೆ. ಆರವ್ನ ಕಾಂಟ್ರಾಕ್ಟ್ ಮದುವೆಯ ಪ್ರಸ್ತಾಪವನ್ನು ಕೇಳಿದ ನಂತರ ರಾಗಿಣಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ಕಲ್ಲಾಗಿ ಹೋಗ್ತಾಳೆ. ಅವಳ ಕಣ್ಣುಗಳಲ್ಲಿ ಆಘಾತದ ಜೊತೆಗೆ ಒಂದು ರೀತಿಯ ನೋವು ಮತ್ತು ಆಕ್ರೋಶ ಎದ್ದು ಕಾಣ್ತಾ ಇತ್ತು. ಮದುವೆ ಆಗುವುದಕ್ಕೂ ಮುಂಚೆಯೇ ವಿಚ್ಛೇದನ ಖಚಿತವಾಗಿರುವ ಮದುವೆ ಕೂಡ ಈ ಪ್ರಪಂಚದಲ್ಲಿ ಇರುತ್ತಾ? ನನ್ನ ಪಾಲಿಗೆ ಇದು ಬರೀ ಕಾಗದದ ಮೇಲಿನ ಕಥೆಯಲ್ಲ ಸರ್, ಇದು ಹೆಣ್ಣಿನ ಜೀವನ. ರಾಗಿಣಿ ಆರವ್ನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ನಡುಗುವ ಧ್ವನಿಯಲ್ಲೇ ತನ್ನ ಸ್ವಾಭಿಮಾನದ ಉತ್ತರವನ್ನ ನೀಡ್ತಾಳೆ. ರಾಗಿಣಿಯ ಈ ಕಟುಸತ್ಯದ ಮಾತಿಗೆ ಅಹಂಕಾರಿ ಕೋಟ್ಯಾಧಿಪತಿ ಆರವ್ ಸಿಂಗ್ ಮೇವಾರ್ಗೆ ಮತ್ತೊಮ್ಮೆ ಯಾವುದೇ ಉತ್ತರ ಕೊಡೋಕೆ ಆಗಲೇ ಇಲ್ಲ. ಆ ಪುಟ್ಟ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ನಂತರ ಒಂದು ಸಿಗರ್ ಲೈಟರ್ ಸರಿಪಡಿಸಿಕೊಳ್ಳುತ್ತಾ ಆರವ್ ಹೇಳ್ತಾನೆ, ಸರಿ ರಾಗಿಣಿ, ತೊಂದರೆ ಇಲ್ಲ. ನಾನು ನಿನ್ನನ್ನು ಯಾವುದೇ ರೀತಿಯಿಂದನೂ ಒತ್ತಾಯಿಸ್ತಿಲ್ಲ. ನಿನ್ನ ಬಳಿ ಈಗಾಗಲೇ ನನ್ನ ಪರ್ಸ್ನಲ್ ನಂಬರ್ ಇದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಯೋಚಿಸು. ಸ್ವಲ್ಪ ಸಮಯ ತಗೊಂಡು ನಿನ್ನ ಅಂತಿಮ ನಿರ್ಧಾರವನ್ನು ನನಗೆ ತಿಳಿಸಬಹುದು. ಹಾಂ. ರಾಗಿಣಿ ಮುಖ ತಿರುಗಿಸಿಕೊಳ್ಳುತ್ತಾ ಬಲವಂತವಾಗಿ ತಲೆಯನ್ನು ಅಳ್ಳಾಡಿಸ್ತಾಳೆ. ಆರವ್ ಅಲ್ಲಿಂದ ಎದ್ದು ಗತ್ತಿನಿಂದ ಹೊರಗೆ ಬಂದು ತನ್ನ ಲಕ್ಸುರಿ ಕಾರನ್ನು ಹತ್ತಿ ಕಾರ್ ಸ್ಟಾರ್ಟ್ ಮಾಡಿ ಮೇನ್ ರೋಡ್ ತಲುಪ್ತಿದ್ದಂತೆ ಭರತ್ ಚಿಕ್ಕಪ್ಪನಿಂದ ತುರ್ತು ಕರೆ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.